ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ತುಮಕೂರಿನಲ್ಲಿಂದು ಭಾರತೀಯ ಸೇನಾ ದಿನವನ್ನ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಆದ ಮುರಳೀಧರ ಹಾಲಪ್ಪನವರು ಮಾತನಾಡಿ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿದ್ದನ್ನು ಗುರುತಿಸಿ ಭಾರತದಲ್ಲಿ ಪ್ರತಿ ವರ್ಷ ಜನವರಿ 15ರಂದು ಭಾರತೀಯ ಸೇನಾ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಎಂಬುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದಂಥ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿಗಳು, ಇಂದು ಭಾರತೀಯ ಸೇನಾ ದಿನವಾಗಿದ್ದು ನಮ್ಮ ಸೇನಾ ಸಿಬ್ಬಂದಿಯ ಅಸಾಧಾರಣ ಧೈರ್ಯ, ಅಚಲ ಬದ್ಧತೆ ಮತ್ತು ತ್ಯಾಗವನ್ನ ನಾವು ಗೌರವಿಸಬೇಕೆಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಪಾಂಡುರಂಗ್ ಅವರು ಮಾತನಾಡಿ, ದೇಶಕ್ಕಾಗಿ ನಿಸ್ವಾರ್ಥ ಇದನ್ನ ಯಾತಕ್ಕಾಗಿ ಆರ್ಬಿಡೆ ಆಚರಣೆ ಮಾಡ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ನಮ್ಮ ದೇಶ ಸ್ವತಂತ್ರ ಬಂದರೆ 2 ವರ್ಷಗಳ ಕಾಲ ಯಾವುದೇ ಆರ್ಮಿ ಇರಲಿಲ್ಲ. 2 ವರ್ಷ ಆದಮೇಲೆ ತನ್ನದೇ ಆದಂತಹ ಆರ್ಮಿಯನ್ನು ಪ್ರಾರಂಭ ಮಾಡಿದರೆ ಸಾಂಕೇತಿಕವಾಗಿ 1 ವರ್ಷ ಕೂಡ ಈ ಒಂದು ದಿವಸವನ್ನು ಆರ್ಮಿ ಡೇ ಅಂತ ಹೇಳ್ತಾ ಇದ್ರು. ಹಾಗೆ ಇವೆಲ್ಲ ಸೈನ್ಯದಲ್ಲಿ ಕೆಲಸ ಮಾಡಿ ನಮ್ಮ ದೇಶವನ್ನು ರಕ್ಷಣೆ ಮಾಡುವಂತಹ ಸೇವಾ ಕಾರ್ಯವನ್ನು ಮಾಡಿರುವಂಥವರೆಲ್ಲರಿಗೂ ಕೂಡ ಅಭಿನಂದಿಸಿದ ತುಂಬ ಸಕ್ರಿಯವಾಯಿತು. ಎಲ್ಲರೂ ಕೂಡ ಬಹಳ ಒಗ್ಗಟ್ಟಿನಿಂದ ಅದರಲ್ಲಿ ಉಪಿ ತಾಲೂಕಿನ ಸೈನಿಕರ ಸಂಘ ಅಭಿವೃದ್ಧಿಯಾಶಯವಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದೆ. ಆದ್ದರಿಂದ ನಿಮ್ಮ ಎಂತಹ ಶಿಸ್ತು ದೇಶ ಪ್ರೇಮ ಇದೆ ಅಂದರೆ ನಿಮ್ಮ ಬಟ್ಟೆ ನಿಮ್ಮ ಶಿಸ್ತನ್ನು ನೋಡಿದ್ರೆ ನಿಮ್ಮ ಆರೋಗ್ಯದಿಂದಾಗಿ ನಿಂತಿದ್ದಪ್ಪ ಅಂತ ಅನ್ನಿಸ್ತಾ ಇದ್ದಾರೆ. ಕ್ರಿಯಾಶೀಲವಾಗಿ ಸಕ್ರಿಯವಾಗಿ ಉತ್ಸಾಹ ನೋಡಿದ್ರೆ ನೀವು ಆರೋಗ್ಯದಿಂದಾಗಿ ಎಷ್ಟು ನೋಡಿಕೊಂಡು ಸಾವಿರ ಉತ್ಸಾಹ ಭಾವಿಸಬೇಕಾಗಿಲ್ಲ ಅಂತ ಇದೆಲ್ಲ ಆದರೂ ಕೂಡ ದೇಶ ಪ್ರೇಮ ನಿಮ್ಮೊಳಗೆ ವ್ಯಕ್ತಿಗತವಾಗಿ ಮನಸ್ಸಿನಲ್ಲಿ ಶಾಶ್ವತವಾಗಿ ನಿಂತಿರುವಂಥ ಹಾಗೆ ಒಂದು ಆರ್ಮಿಡಿಯ ಒಂದು ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಅರ್ಥಪೂರ್ಣವಾದಂಥ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದೀವಿ. ಇವೆಲ್ಲ ನಮ್ಮ ಬೆಂಬಲನ ಸಂಸ್ಥೆಗೆ ಐಕ್ಯತೆಯಿದ್ದೀರಿ, ಉಪವಾಸ ಇದ್ದೀರಿ, ಕುಟುಂಬ ಬಿಟ್ಟಿದ್ದೀರಿ, ಎಲ್ಲವನ್ನ ಬಿಟ್ಟು ದೇಶಕ್ಕಾಗಿ ನಿಮ್ಮನ್ನು ಅರ್ಪಣೆ ಮಾಡಿಕೊಂಡಿದ್ದೀರಿ. ಇವತ್ತು ಸೈನಿಕರ ದಿನಾಚರಣೆ ಆರ್ಮಿ ದಿನಾಚರಣೆ ತಾವೇನು ಹಮ್ಮಿಕೊಂಡಿದ್ದೀರ, ನಮ್ಮ ನಿಜವಾಗ್ಲೂ ಮೊದಲು ಇದು ಬಗ್ಗೆ ಬರೀತಾರೆ. 67 ಆಗಸ್ಟ್ 15 ಸ್ವಾತಂತ್ರ್ಯ ಬಂತು ಅಂತ ಹೇಳಿದರೆ ಪರಿಪೂರ್ಣವಾಗಿ ನಾವು ಸಫಲರಾಗಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದಕ್ಕೆ 2 ವರ್ಷಗಳ ಕಾಲ ನಮ್ಮದೇ ಆದಂಥ ಸೈನ್ಯ ಇರಲಿಲ್ಲ ಅಂತ ಹೇಳಿ ನಮಗೆ ತುಂಬ ದಿನಗಳಾದ SSLC ಹುಟ್ಟಿದ ಮೇಲೆ ಸ್ಕೌಟ್ಸ್ ಬಿಟ್ಟು SSLC ಆವಾಗ ನಮಗೆ ಅರ್ಥ ಆಯಿತು. 2 ವರ್ಷಗಳ ನಂತರ ಸ್ವತಂತ್ರ ಭಾರತಕ್ಕೆ ನಮ್ಮದು ಸೈನ್ಯದ ಹಸ್ತಾಂತರ ಆಯಿತು. ನಮ್ಮದೇ ಆದಂಥ ಸೈನ್ಯನ ನಾವು ಹೊಂದೋದಕ್ಕೆ ಅವಕಾಶ ಸಿಕ್ತು ಅಂತೇಳಿ ಅಂತ ಪುಣ್ಯ ದಿವಸ ಇವತ್ತು. 50 ವರ್ಷಗಳ ಹೆಚ್ಚು ಕಾಲ ಬ್ರಿಟಿಷರ ಕೆಲಸಕ್ಕೆ ಪರಕೀಯ ಆಡಳಿತಕ್ಕೆ ಒಳಗಾಗಿತ್ತು. ನಮ್ಮ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿ ನಿರಂತರ ದಶಕಗಳ ಕಾಲ ನಿರಂತರ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಂಡು 1949ರಲ್ಲಿ ರಾಯಲ್ ಆರ್ಮಿ ಅಂತ ಹೇಳಿ ಬ್ರಿಟಿಷ್ ಆರ್ಮಿ ಇತ್ತು. ಬ್ರಿಟಿಷ್ ಜನರಲ್ನಿಂದ ಭುಜಲ್ ಅಂತ ಹೇಳಿ ಅವರಿಂದ ಪ್ರಪ್ರಥಮ ಬಾರಿಗೆ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಕರಿಯಪ್ಪ ಅವರ ಕೈಗೆ ಅಧಿಕಾರ ಸಿಕ್ತು. ಅದೊಂದು ಐತಿಹಾಸಿಕ ದಿನ, ಬಹಳ ಮಹತ್ವದ ದಿನ. ಸಾಧನೆ ಮಾಡ್ತಾ ಹೋಗು. ಆಮೇಲೆ ಬ್ರಿಟಿಷರು
ರಿಪಬ್ಲಿಕ್ ಆದ ನಂತರ ಏನು ಮೌಂಟ್ ಬ್ಯಾಟನ್ ಲೆಫ್ಟಿನೆಂಟ್ ಜನರಲ್ ಆಗಿ ಮುಂದುವರೆದಿದ್ರು. ಅವರು ಈಗ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಆಗಿ ಸ್ವತಂತ್ರ ಭಾರತದ ಅಧಿಕಾರವನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಕರೆಕ್ಟಾಗಿ ರಾಜಗೋಪಾಲ್ ಶ್ರೀ ರಾಜಗೋಪಾಲಾಚಾರ್ಯರು ತಗೊಂಡು ನಂತರದಲ್ಲಿ ಭಾರತೀಯ ಸೈನ್ಯ ಬೆಳೀತಾ ಬಂದು ಇವತ್ತು ಅದ್ಭುತ ಸಾಧನೆಯನ್ನು ಮಾಡಿದೆ. ಭಾರತೀಯ ಸೈನ್ಯ ಇಡೀ ಜಗತ್ತಿನಲ್ಲೇ ಹೆಸರನ್ನು ಪಡೆದಿದೆ. ಅದು ಮುಂಚೂಣಿಯಲ್ಲಿ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಭಾರತ ಸರ್ವ ದಿಸೆಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ವಿ ಆರ್ ನೌ ಗೋಯಿಂಗ್ ಟು ಬಿಕಮ್ ಸೂಪರ್ ಪವರ್ಸ್ ಇನ್ ದಿ ವರ್ಲ್ಡ್. ಆ ಸ್ಥಿತಿಯನ್ನು ನಾವು ತಲುಪಿದ್ದೇವೆ. ಭಾರತೀಯ ಸೈನ್ಯಕ್ಕೆ ಜಯವಾಗಲಿ ಅಂತ ಆಶಯ ಮಾಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಶ್ರೀಯುತ ನಾಗರಾಜ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.